ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿದೆ. ವಿಜೇಂದ್ರ ವರ್ಸಸ್ ಯತ್ನಾಳ್ ಎಂಬಂತ ಬಣ ಬಡಿದಾಟ ಯಾವ ರೀತಿ ಇದೆ ಅನ್ನುವಂಥದ್ದು ಈಗಾಗಲೇ ನಿಮಗೆ ಗೊತ್ತಿದೆ. ಈ ಒಂದು ಬಣ ಬಡಿದಾಟ ಈಗ ದೆಹಲಿ ಅಂಗಳವನ್ನ ತಲುಪಿದೆ. ದೆಹಲಿ ಅಂಗಳ ತಲುಪಿದೆ ಬಿಜೆಪಿ ಬಣ ಬಡಿದಾಟ. ವಿಜೇಂದ್ರ ವಿರುದ್ಧ ಸಂತೋಷ್ ಜಿಗೆ ದೂರು ಕೊಟ್ಟಿದ್ದಾರಂತೆ. ರೆಬಲ್ಸ್ ಬಣದ ಕುಮಾರ್ ಬಂಗಾರಪ್ಪರಿಂದ ದೂರು ನೀಡಲಾಗಿದೆಯಂತೆ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ರೆಬಲ್ ಬಿಗಿಪಟ್ಟು ಹಿಡಿದಿದ್ದಾರೆ. ಸಂತೋಷ್ ಜಿಗೆ ಸಂಪೂರ್ಣ ಮಾಹಿತಿಯನ್ನ ಕುಮಾರ್ ಬಂಗಾರಪ್ಪ ಕೊಟ್ಟಿದ್ದಾರಂತೆ. ರಾಜಕೀಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆ, ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಸಿಎಂ ಬಡಿದಾಟ ಆಗ್ತಾ ಇದ್ರೆ, ಅಲ್ಲೂ ಕೂಡ ಬಣ ಬಡಿದಾಟ ಆಗ್ತಾ ಇದ್ರೆ, ಮನೆಯೊಂದು ಮೂರು ಬಾಗಿಲಾಗಿದ್ರೆ, ಈ ಕಡೆ ಬಿಜೆಪಿಯಲ್ಲೂ ಕೂಡ ವಿಜೇಂದ್ರ ವರ್ಸಸ್ ಯತ್ನಾಳ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ತಾರಕಕ್ಕೇರಿದೆ ಈ ಒಂದು ಬಣ ಬಡಿದಾಟ. ಈ ಬೆನ್ನಲ್ಲೇ ದೆಹಲಿ ಅಂಗಳ ತಲುಪಿದೆಯಂತೆ. ಸಂತೋಷ್ ಜಿಗೆ ದೂರು ಕೊಟ್ಟಿದ್ದಾರಂತೆ ಕುಮಾರ್ ಬಂಗಾರಪ್ಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಟೇಶ್, ದೂರು ಕೊಟ್ಟರು ಓಕೆ, ದೂರು ಕೊಟ್ಟ ನಂತರ ಹೈಕಮಾಂಡ್ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ, ಏನು ಮಾಡಬಹುದು, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ದಿವಿತ್, ಖಂಡಿತ ಏನು ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಣ ಬಡಿದಾಟ ತಾರಕಕ್ಕೇರ್ತಾ ಇದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ನಿನ್ನೆಯಷ್ಟೇ ಏನು ದೆಹಲಿಗೆ ರೆಬಲ್ಸ್ ಟೀಮ್ ಬಂದಿರುವಂತದ್ದು, ಇಂದು ಸಾಲು ಅಂದ್ರೆ ಬಿಜೆಪಿಯ ವರಿಷ್ಠರನ್ನ ಭೇಟಿ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಇದೀಗ ಪ್ರಮುಖವಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ ಸಂತೋಷ್ ಜಿ ಅವರನ್ನ ರೆಬೆಲ್ಸ್ ಟೀಮ್ನ ಏನು ನಾಯಕರು ಭೇಟಿಯಾಗಿರ್ತಕ್ಕಂಥದ್ದು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದಷ್ಟು ಆರೋಪಗಳನ್ನ, ಏನು ಸಾಲು ಆರೋಪಗಳೇನಿದೆ ಆ ಎಲ್ಲ ಆರೋಪಗಳ ಕಂಪ್ಲೀಟ್ ಮಾಹಿತಿಯನ್ನ ಏನು ಸಂತೋಷ್ ಜಿ ಅವರಿಗೆ ಕೊಡುವ ಮೂಲಕ, ಅಂದ್ರೆ ಈ ಬಾರಿ ರಾಜ್ಯಾಧ್ಯಕ್ಷ ಪಟ್ಟದಿಂದ ಅವರನ್ನ ತೆಗೆದು ಹಾಕಬೇಕು, ಇಲ್ಲ ಅಂತಂದ್ರೆ ಪಕ್ಷ ಉಳಿಯೋಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದ ಆರೋಪಗಳನ್ನ ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ದಿನೇ ಏನು ಬಿಜೆಪಿಯಲ್ಲಿ ಒಬ್ರಲ್ಲ ಒಬ್ರು ಏನು ವಿಜಯೇಂದ್ರ ಅವರ ವಿರುದ್ಧ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಬಹಿರಂಗವಾಗಿ ಮಾಧ್ಯಮಕ್ಕೆ ಹೇಳಿಕೆ ಕೊಡುವಂಥದ್ದು, ಈ ಎಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಅವರ ಮೇಲೆ ಆಕ್ಷನ್ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಬಿಜೆಪಿಯ ವರಿಷ್ಠರು ಕೂಡ ಈ ಒಂದು ವಿಚಾರವನ್ನ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ ಎನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಈ ರೀತಿಯ ಬಣದ ಬಡಿದಾಟಕ್ಕೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಗಳು ಕೂಡ ಬಿಜೆಪಿಯ ವರಿಷ್ಠರಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಂತೋಷ್ ಜಿ ಅವರು ಕೂಡ ಈ ಒಂದು ರೆಬಲ್ಸ್ ಟೀಮ್ ತರ ಇದ್ದಾರೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರೋದ್ರಿಂದ ಪ್ರಮುಖವಾಗಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ದೇವಿತ್, ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿದೆ. ವಿಜೇಂದ್ರ ವರ್ಸಸ್ ಯತ್ನಾಳ್ ಎಂಬಂತ ಬಣ ಬಡಿದಾಟ ಯಾವ ರೀತಿ ಇದೆ ಅನ್ನುವಂಥದ್ದು ಈಗಾಗಲೇ ನಿಮಗೆ ಗೊತ್ತಿದೆ. ಈ ಒಂದು ಬಣ ಬಡಿದಾಟ ಈಗ ದೆಹಲಿ ಅಂಗಳವನ್ನ ತಲುಪಿದೆ. ದೆಹಲಿ ಅಂಗಳ ತಲುಪಿದೆ ಬಿಜೆಪಿ ಬಣ ಬಡಿದಾಟ. ವಿಜೇಂದ್ರ ವಿರುದ್ಧ ಸಂತೋಷ್ ಜಿಗೆ ದೂರು ಕೊಟ್ಟಿದ್ದಾರಂತೆ. ರೆಬಲ್ಸ್ ಬಣದ ಕುಮಾರ್ ಬಂಗಾರಪ್ಪರಿಂದ ದೂರು ನೀಡಲಾಗಿದೆಯಂತೆ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ರೆಬಲ್ ಬಿಗಿಪಟ್ಟು ಹಿಡಿದಿದ್ದಾರೆ. ಸಂತೋಷ್ ಜಿಗೆ ಸಂಪೂರ್ಣ ಮಾಹಿತಿಯನ್ನ ಕುಮಾರ್ ಬಂಗಾರಪ್ಪ ಕೊಟ್ಟಿದ್ದಾರಂತೆ. ರಾಜಕೀಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆ, ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಸಿಎಂ ಬಡಿದಾಟ ಆಗ್ತಾ ಇದ್ರೆ, ಅಲ್ಲೂ ಕೂಡ ಬಣ ಬಡಿದಾಟ ಆಗ್ತಾ ಇದ್ರೆ, ಮನೆಯೊಂದು ಮೂರು ಬಾಗಿಲಾಗಿದ್ರೆ, ಈ ಕಡೆ ಬಿಜೆಪಿಯಲ್ಲೂ ಕೂಡ ವಿಜೇಂದ್ರ ವರ್ಸಸ್ ಯತ್ನಾಳ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ತಾರಕಕ್ಕೇರಿದೆ ಈ ಒಂದು ಬಣ ಬಡಿದಾಟ. ಈ ಬೆನ್ನಲ್ಲೇ ದೆಹಲಿ ಅಂಗಳ ತಲುಪಿದೆಯಂತೆ. ಸಂತೋಷ್ ಜಿಗೆ ದೂರು ಕೊಟ್ಟಿದ್ದಾರಂತೆ ಕುಮಾರ್ ಬಂಗಾರಪ್ಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಟೇಶ್, ದೂರು ಕೊಟ್ಟರು ಓಕೆ, ದೂರು ಕೊಟ್ಟ ನಂತರ ಹೈಕಮಾಂಡ್ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ, ಏನು ಮಾಡಬಹುದು, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ದಿವಿತ್, ಖಂಡಿತ ಏನು ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಣ ಬಡಿದಾಟ ತಾರಕಕ್ಕೇರ್ತಾ ಇದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ನಿನ್ನೆಯಷ್ಟೇ ಏನು ದೆಹಲಿಗೆ ರೆಬಲ್ಸ್ ಟೀಮ್ ಬಂದಿರುವಂತದ್ದು, ಇಂದು ಸಾಲು ಅಂದ್ರೆ ಬಿಜೆಪಿಯ ವರಿಷ್ಠರನ್ನ ಭೇಟಿ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಇದೀಗ ಪ್ರಮುಖವಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ ಸಂತೋಷ್ ಜಿ ಅವರನ್ನ ರೆಬೆಲ್ಸ್ ಟೀಮ್ನ ಏನು ನಾಯಕರು ಭೇಟಿಯಾಗಿರ್ತಕ್ಕಂಥದ್ದು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದಷ್ಟು ಆರೋಪಗಳನ್ನ, ಏನು ಸಾಲು ಆರೋಪಗಳೇನಿದೆ ಆ ಎಲ್ಲ ಆರೋಪಗಳ ಕಂಪ್ಲೀಟ್ ಮಾಹಿತಿಯನ್ನ ಏನು ಸಂತೋಷ್ ಜಿ ಅವರಿಗೆ ಕೊಡುವ ಮೂಲಕ, ಅಂದ್ರೆ ಈ ಬಾರಿ ರಾಜ್ಯಾಧ್ಯಕ್ಷ ಪಟ್ಟದಿಂದ ಅವರನ್ನ ತೆಗೆದು ಹಾಕಬೇಕು, ಇಲ್ಲ ಅಂತಂದ್ರೆ ಪಕ್ಷ ಉಳಿಯೋಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದ ಆರೋಪಗಳನ್ನ ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ದಿನೇ ಏನು ಬಿಜೆಪಿಯಲ್ಲಿ ಒಬ್ರಲ್ಲ
ಒಬ್ರು ಏನು ವಿಜಯೇಂದ್ರ ಅವರ ವಿರುದ್ಧ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಬಹಿರಂಗವಾಗಿ ಮಾಧ್ಯಮಕ್ಕೆ ಹೇಳಿಕೆ ಕೊಡುವಂಥದ್ದು, ಈ ಎಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಅವರ ಮೇಲೆ ಆಕ್ಷನ್ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಬಿಜೆಪಿಯ ವರಿಷ್ಠರು ಕೂಡ ಈ ಒಂದು ವಿಚಾರವನ್ನ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ ಎನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಈ ರೀತಿಯ ಬಣದ ಬಡಿದಾಟಕ್ಕೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಗಳು ಕೂಡ ಬಿಜೆಪಿಯ ವರಿಷ್ಠರಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಂತೋಷ್ ಜಿ ಅವರು ಕೂಡ ಈ ಒಂದು ರೆಬಲ್ಸ್ ಟೀಮ್ ಪರ ಇದ್ದಾರೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರೋದ್ರಿಂದ ಪ್ರಮುಖವಾಗಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ದೇವಿತ್. ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿದೆ. ವಿಜೇಂದ್ರ ವರ್ಸಸ್ ಯತ್ನಾಳ್ ಎಂಬಂತಹ ಬಣ ಬಡಿದಾಟ ಯಾವ ರೀತಿ ಇದೆ ಅನ್ನುವಂಥದ್ದು ಈಗಾಗಲೇ ನಿಮಗೆ ಗೊತ್ತಿದೆ. ಈ ಒಂದು ಬಣ ಬಡಿದಾಟ ಈಗ ದೆಹಲಿ ಅಂಗಳವನ್ನ ತಲುಪಿದೆ. ದೆಹಲಿ ಅಂಗಳ ತಲುಪಿದೆ ಬಿಜೆಪಿ ಬಣ ಬಡಿದಾಟ. ವಿಜೇಂದ್ರ ವಿರುದ್ಧ ಸಂತೋಷ್ ಜಿಗೆ ದೂರು ಕೊಟ್ಟಿದ್ದಾರಂತೆ. ರೆಬಲ್ಸ್ ಬಣದ ಕುಮಾರ್ ಬಂಗಾರಪ್ಪರಿಂದ ದೂರು ನೀಡಲಾಗಿದೆಯಂತೆ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ರೆಬಲ್ ಬಿಗಿಪಟ್ಟು ಹಿಡಿದಿದ್ದಾರೆ. ಸಂತೋಷ್ ಜಿಗೆ ಸಂಪೂರ್ಣ ಮಾಹಿತಿಯನ್ನ ಕುಮಾರ್ ಬಂಗಾರಪ್ಪ ಕೊಟ್ಟಿದ್ದಾರಂತೆ. ರಾಜಕೀಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆ, ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಸಿಎಂ ಬಡಿದಾಟ ಆಗ್ತಾ ಇದ್ರೆ, ಅಲ್ಲೂ ಕೂಡ ಬಣ ಬಡಿದಾಟ ಆಗ್ತಾ ಇದ್ರೆ, ಮನೆಯೊಂದು ಮೂರು ಬಾಗಿಲಾಗಿದ್ರೆ, ಈ ಕಡೆ ಬಿಜೆಪಿಯಲ್ಲೂ ಕೂಡ ವಿಜೇಂದ್ರ ವಾಸಸ್ ಯತ್ನಾಳ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ತಾರಕಕ್ಕೇರಿದೆ ಈ ಒಂದು ಬಣ ಬಡಿದಾಟ. ಈ ಬೆನ್ನಲ್ಲೇ ದೆಹಲಿ ಅಂಗಳ ತಲುಪಿದೆಯಂತೆ. ಸಂತೋಷ್ ಜಿಗೆ ದೂರು ಕೊಟ್ಟಿದ್ದಾರಂತೆ ಕುಮಾರ್ ಬಂಗಾರಪ್ಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಟೇಶ್, ದೂರು ಕೊಟ್ಟರು, ಓಕೆ, ದೂರು ಕೊಟ್ಟ ನಂತರ ಹೈಕಮಾಂಡ್ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ, ಏನು ಮಾಡಬಹುದು, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ದಿವಿತ್, ಖಂಡಿತ ಏನು ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಣ ಬಡಿದಾಟ ತಾರಕಕ್ಕೇರ್ತಾ ಇದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ನಿನ್ನೆಯಷ್ಟೇ ಏನು ದೆಹಲಿಗೆ ರೆಬಲ್ಸ್ ಟೀಮ್ ಬಂದಿರುವಂತದ್ದು, ಇಂದು ಸಾಲು ಅಂದ್ರೆ ಬಿಜೆಪಿಯ ವರಿಷ್ಠರನ್ನ ಭೇಟಿ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಇದೀಗ ಪ್ರಮುಖವಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ ಸಂತೋಷ್ ಜಿ ಅವರನ್ನ ರೆಬಲ್ಸ್ ಟೀಮ್ನ ಏನು ನಾಯಕರು ಭೇಟಿಯಾಗಿರ್ತಕ್ಕಂಥದ್ದು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದಷ್ಟು ಆರೋಪಗಳನ್ನ ಏನು ಸಾಲು ಆರೋಪಗಳೇನಿದೆ ಆ ಎಲ್ಲ ಆರೋಪಗಳ ಕಂಪ್ಲೀಟ್ ಮಾಹಿತಿಯನ್ನ ಏನು ಸಂತೋಷ್ ಜಿ ಅವರಿಗೆ ಕೊಡುವ ಮೂಲಕ, ಅಂದ್ರೆ ಈ ಬಾರಿ ರಾಜ್ಯಾಧ್ಯಕ್ಷ ಪಟ್ಟದಿಂದ ಅವರನ್ನ ತೆಗೆದು ಹಾಕಬೇಕು, ಇಲ್ಲ ಅಂತಂದ್ರೆ ಪಕ್ಷ ಉಳಿಯೋಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದ ಆರೋಪಗಳನ್ನ ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ದಿನೇ ಏನು ಬಿಜೆಪಿಯಲ್ಲಿ ಒಬ್ರಲ್ಲ ಒಬ್ರು ಏನು ವಿಜಯೇಂದ್ರ ಅವರ ವಿರುದ್ಧ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಬಹಿರಂಗವಾಗಿ ಮಾಧ್ಯಮಕ್ಕೆ ಹೇಳಿಕೆ ಕೊಡುವಂಥದ್ದು, ಈ ಎಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಅವರ ಮೇಲೆ ಆಕ್ಷನ್ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಬಿಜೆಪಿಯ ವರಿಷ್ಠರು ಕೂಡ ಈ ಒಂದು ವಿಚಾರವನ್ನ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ ಎನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಈ ರೀತಿಯ ಬಣದ ಬಡಿದಾಟಕ್ಕೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಗಳು ಕೂಡ ಬಿಜೆಪಿಯ ವರಿಷ್ಠರಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಂತೋಷ್ ಜಿ ಅವರು ಕೂಡ ಈ ಒಂದು ರೆಬಲ್ಸ್ ಟೀಮ್ ಪರ ಇದ್ದಾರೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರೋದ್ರಿಂದ ಪ್ರಮುಖವಾಗಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ದೇವಿತ್. ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.